ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳು ಉಚ್ಚಾಟನೆಗೊಳಗಾಗಿದ್ದಾರೆ. ಧರ್ಮದರ್ಶಿ ಮಂಡಳಿಯ ವಿರುದ್ಧ ಈಗ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಟ್ರಸ್ಟಿಗಳು ತೆರಳುತ್ತಿದ್ದ ಸಂದರ್ಭದಲ್ಲಿ ಚಪ್ಪಲಿಯನ್ನ ತೂರಿದ್ದಾರೆ ಭಕ್ತರು. ಹರಿಹರ ತಾಲೂಕಿನ ಪಂಚಮಸಾಲಿ ಪೀಠದ ಬಳಿ ಆಗಿರುವಂತಹ ಘಟನೆ ಇದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಂಚಮಸಾಲಿ ಪೀಠದ ಸಭೆ ನಡೆಸಿ ಹೊರಟಿರುವಂತಹ ಸಂದರ್ಭದಲ್ಲಿ ಟ್ರಸ್ಟಿಗಳ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ನೋಟಿಸ್ ನೀಡದೆ ಉಚ್ಚಾಟಿಸಿದ್ದಾರೆ ಅಂತ ಶ್ರೀಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವೇಳೆ ಭಕ್ತರು ಮತ್ತು ಪೊಲೀಸರ ನಡುವೆ ವಾಗ್ದಾಳಿ ಕೂಡ ಆಯಿತು. ಪೊಲೀಸರ ವರ್ತನೆಗೆ ವಚನಾನಂದ ಸ್ವಾಮೀಜಿಗಳು ಕೂಡ ಆಕ್ರೋಶವನ್ನ ಹೊರಹಾಕಿದರು. ಭಕ್ತರ ಮೇಲೆ ದಬ್ಬಾಳಿಕೆ ಮಾಡಬಾರದು ಅಂತೇಳಿ ಶ್ರೀಗಳು ತಾಕೀತು ಮಾಡಿದರು. ಮಠದ ಸುತ್ತಮುತ್ತಲೂ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಸೊ ಹಂಗಾಗಿ ಪೊಲೀಸ್ ಭದ್ರತೆ ಈಗ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗತ್ತೆ. ಧರ್ಮದರ್ಶಿ ಮಂಡಳಿಯ ವಿರುದ್ಧ ಭಕ್ತರು ಈಗ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಯಾಕೆ ನೀವು ಉಚ್ಚಾಟನೆ ಮಾಡಿದ್ರಿ ಕಾರಣ ಇಲ್ಲದೇನೆ ಅಂತ ಶ್ರೀಗಳ ಭಕ್ತಾದಿಗಳ ಆಕ್ರೋಶ ಇದೆ. ನೋಡಿ, ಚಪ್ಪಲಿಯನ್ನು ಯಾವ ರೀತಿಯಾಗಿ ತೋರಿಸ್ತಿದ್ದಾರಂತೆ. ಟ್ರಸ್ಟಿಗಳು ತೆರಳುತ್ತಿದ್ದ ಸಂದರ್ಭದಲ್ಲಿ ಚಪ್ಪಲಿಯನ್ನು ತೋರಿಸಿರುವಂಥದ್ದು ಭಕ್ತರು. ಹರಿಹರ ತಾಲೂಕಿನ ಪಂಚಮಸಾಲಿ ಪೀಠದ ಬಳಿ ಆಗಿರುವಂತಹ ಘಟನೆ ಇದು. ದಾವಣಗೆರೆ ಜಿಲ್ಲೆ ಸಭೆ ನಡೆಸಿ ಹೊರಟಿರುವಂತಹ ಸಂದರ್ಭದಲ್ಲಿ ಟ್ರಸ್ಟಿಗಳ ವಿರುದ್ಧ ಈ ರೀತಿಯಾಗಿ ಭಕ್ತಾದಿಗಳಿಂದ ಘೋಷಣೆಗಳು. ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಏನಿತ್ತು? ಹಾಗಾಗಿ ಸ್ವಾಮೀಜಿಯರಿಗೆ ಭಾಳ ಇಂಪಾರ್ಟೆಂಟು ಏನು, ಕಚ್ಚೆ ಕೈ ಬಾಯಿ ಗಚ್ಚಿರಬೇಕು. ಅದರಲ್ಲಿ ನಾವು ಭಾಳ ಗಚ್ಚಿದ್ದೇವೆ. ಹಾಗಾಗಿ 12 ಜನಗಳದ್ದು ಆಗಲ್ಲ. ಏನು ಟ್ರಸ್ಟ್ ಬಾಯ್ಲೈನ್ ಹೇಳುತ್ತೆ, ಇಲ್ಲಿ ಏನು ಹೇಳುತ್ತೆ? ನಿಮ್ಮ ಹತ್ತಿರ ಇದೆ ನೋಡಿ, ಇದು 4 ಜನಗಳದು ಅಲ್ಲ. ಸರ್, ಅವರು ಟ್ರಸ್ಟ್ ಸುಪ್ರೀಂ ಆಗಿರೋದ್ರಿಂದ ನಾವು ಅವ್ರು ಸ್ವಾಮೀಜಿ ಪದಚ್ಯುತಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸಮಾಜ ಸುಪ್ರೀಂ. ಸಮಾಜಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಸಮಾಜ ಇವರನ್ನು ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು ಅಲ್ಲ. ಈಗ ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮನೂ ಫಾಲೋ ಮಾಡಿಲ್ಲ. ಮುಂದುವರೆದ ದಶಕದಿಂದ ಒಬ್ಬರೇ ಇದ್ದಾರೆ, ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಷಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ.
23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕ ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬರು ಜಿಲ್ಲಾಧ್ಯಕ್ಷರು ಬರಲಿಲ್ವಾ? ಹಗ್ರಿ ಬೊಮ್ಮಳೆ ನಮ್ಮ ಶಾಖಾ ಮಠ ಇದೆ, ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನು ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳಿ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಹರ ಎಜುಕೇಷನ್ ಟ್ರಸ್ಟ್ ಮಾಡ್ಕೊಂಡು ನಮ್ಮ ನಮ್ಮ ಗುರುಗಳಾಗಿರೋ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಇಲ್ಲಿ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ, ಅದ್ರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ.